ಮೊದಲನೆಯ ಪ್ರಶ್ನೆ, ಸಿಹಿ ತಿಂಡಿಗಳ ಮೇಲೆ ಬೆಳ್ಳಿ ಪದರವನ್ನು ಏಕೆ ಅಂಟಿಸುತ್ತಾರೆ? ಎ. ಹಾಳಾಗದಂತೆ. ಬಿ. ಸೌಂದರ್ಯವರ್ಧನೆಗಾಗಿ. ಸಿ. ವಾಸನೆಗಾಗಿ. ಡಿ. ರುಚಿಗಾಗಿ. ಉತ್ತರ ಎ. ಹಾಳಾಗದಂತೆ. ಸಿಹಿ ತಿಂಡಿಗಳು ಸಿಹಿ ಪದಾರ್ಥಗಳ ಮೇಲೆ ಬೆಳ್ಳಿ ಪದರವನ್ನು ಹಾಕಲು ಕಾರಣ ಅಂದರೆ ಈ ಪದಾರ್ಥಗಳು ಹಾಳಾಗದಂತೆ ತಡೆಯಲು ಈ ಬೆಳ್ಳಿ ಪದರವನ್ನು ಉಪಯೋಗಿಸುತ್ತಾರೆ. ಎರಡನೆಯ ಪ್ರಶ್ನೆ, ಆಯುರ್ವೇದದ ಪ್ರಕಾರ ಮರೆವು ಕಾಯಿಲೆಯನ್ನು ವೇಗವಾಗಿ ತಡೆದುಹಾಕಲು ಏನನ್ನು ತೆಗೆದುಕೊಳ್ಳಬೇಕು? ಎ. ಬೆಣ್ಣೆ. ಬಿ. ತುಪ್ಪ. ಸಿ. ಜೇನು. ಡಿ. ಹಾಲು. ಉತ್ತರ ಸಿ. ಜೇನು. ಈಗಿನ ಕಾಲಮಾನದಲ್ಲಿ ಮರೆವಿನ ಕಾಯಿಲೆ ಸಾಮಾನ್ಯವಾಗಿದೆ. ಆಯುರ್ವೇದದ ಪ್ರಕಾರ ಮರೆವಿನ ಕಾಯಿಲೆಯನ್ನು ವೇಗವಾಗಿ ತೊಡೆದು ಹಾಕಲು ಅಥವಾ ಕಡಿಮೆ ಮಾಡಿಕೊಳ್ಳಲು ಜೇನುತುಪ್ಪವನ್ನು ಉಪಯೋಗಿಸಬೇಕು. ಮೂರನೆಯ ಪ್ರಶ್ನೆ, ಚಹಾದೊಂದಿಗೆ ಸೇವಿಸುವ ಯಾವ ಆಹಾರವು ಆರೋಗ್ಯಕ್ಕೆ ಹಾನಿಕರವಾಗಿದೆ? ಎ. ಬಿಸ್ಕೆಟ್. ಬಿ. ಪಕೋಡ. ಸಿ. ಬ್ರೆಡ್. ಡಿ. ಚಿಪ್ಸ್. ಉತ್ತರ ಬಿ. ಪಕೋಡ. ಚಹಾದೊಂದಿಗೆ ಪಕೋಡವನ್ನು ಸೇರಿಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ತುಂಬ ಹಾನಿಕರವಾಗಿದೆ. ಆದ್ದರಿಂದ ಚಹಾ ಜೊತೆಗೆ ಪಕೋಡ ತಿನ್ನುವುದು ಆದಷ್ಟು ಕಡಿಮೆ ಮಾಡಿ. ನಾಲ್ಕನೆಯ ಪ್ರಶ್ನೆ, ನಮ್ಮ ಕೈಯಲ್ಲಿನ ಯಾವ ಬೆರಳಿನ ಉಗುರು ಅತಿ ವೇಗವಾಗಿ ಬೆಳೆಯುತ್ತದೆ? ಎ. ಮಧ್ಯದ ಬೆರಳು. ಬಿ. ತೋರು ಬೆರಳು. ಸಿ. ಕಿರು ಬೆರಳು. ಡಿ. ಹೆಬ್ಬೆರಳು. ಉತ್ತರ ಎ. ಮಧ್ಯ ಬೆರಳು. ನಮ್ಮ ಕೈಯಲ್ಲಿನ ಮಧ್ಯ ಬೆರಳಿನ ಉಗುರು ಎಲ್ಲ ಉಗುರುಗಳಿಗಿಂತ ಅತಿ ವೇಗವಾಗಿ ಬೆಳೆಯುತ್ತದೆ. ಐದನೆಯ ಪ್ರಶ್ನೆ, ಯಾವ ಹಣ್ಣು ತೂಕವನ್ನು ಕಡಿಮೆ ಮಾಡುತ್ತದೆ ಮತ್ತು ಚರ್ಮದ ಹೊಳಪನ್ನು ಹೊಳೆಯುವಂತ ಮಾಡುತ್ತದೆ? ಎ. ಬಾಳೆಹಣ್ಣು. ಬಿ. ಪೇರಳೆಹಣ್ಣು. ಸಿ. ಮಾವಿನ ಹಣ್ಣು. ಡಿ. ದಾಳಿಂಬೆ ಹಣ್ಣು. ಉತ್ತರ ಡಿ. ದಾಳಿಂಬೆ ಹಣ್ಣು. ದಾಳಿಂಬೆ ಹಣ್ಣು ತಿನ್ನುವುದರಿಂದ ತೂಕ ಕಡಿಮೆ ಮಾಡುತ್ತದೆ ಮತ್ತು ಚರ್ಮ ಯಾವಾಗಲೂ ಹೊಳೆಯುವಂತೆ ಮಾಡುತ್ತದೆ. ಆರನೆಯ ಪ್ರಶ್ನೆ, ಯಾವ ಪ್ರಾಣಿಯು ತನ್ನ ತಲೆಯನ್ನು ಮೇಲಕ್ಕೆತ್ತಿ ಆಕಾಶವನ್ನು ನೋಡುವುದಿಲ್ಲ? ಎ. ಆನೆ. ಬಿ. ಜಿರಾಫೆ. ಸಿ. ನಾಯಿ. ಡಿ. ಹಂದಿ. ಉತ್ತರ ಡಿ. ಹಂದಿ. ಪ್ರಾಣಿಯ ಜಾತಿಯಲ್ಲಿ ಹಂದಿ ಪ್ರಾಣಿಯು ಕುತ್ತಿಗೆಯನ್ನು ಎತ್ತಿ ಮೇಲಕ್ಕೆತ್ತಿ ಆಕಾಶವನ್ನು ನೋಡುವುದಿಲ್ಲ. ಏಳನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದನ್ನು ಹೆಚ್ಚು ತೆಗೆದುಕೊಳ್ಳುವುದರಿಂದ ತೂಕ ಹೆಚ್ಚಾಗುತ್ತದೆ? ಎ. ಟೀ. ಬಿ. ಎಳೆನೀರು. ಸಿ. ಮಜ್ಜಿಗೆ. ಡಿ. ನಿಂಬೆ ರಸ. ಉತ್ತರ ಎ. ಟೀ. ನಮ್ಮ ನಿತ್ಯದ ಜೀವನದಲ್ಲಿ ಟೀಯ ಪಾತ್ರ ಪ್ರಮುಖವಾಗಿದೆ. ಅತಿಯಾಗಿ ಟೀ ಕುಡಿಯುವುದರಿಂದ ತೂಕ ಹೆಚ್ಚಾಗುತ್ತದೆ. ಎಂಟನೆಯ ಪ್ರಶ್ನೆ, ಯಾವ ಪದಾರ್ಥ ತಿಂದ ನಂತರ ಎಳೆನೀರು ಕುಡಿದರೆ ಮಧುಮೇಹ ಬರುವ ಸಾಧ್ಯತೆ ಇದೆ? ಎ. ಸಿಹಿ ತಿಂಡಿಗಳು. ಬಿ. ಕಡಲೆಕಾಯಿ. ಸಿ. ಐಸ್ ಕ್ರೀಮ್. ಡಿ. ಹಣ್ಣುಗಳು. ಉತ್ತರ ಎ. ಸಿಹಿ ತಿಂಡಿಗಳು. ಸಿಹಿ ತಿಂಡಿಗಳು ತಿಂದ ನಂತರ ಎಳೆನೀರು ಕುಡಿಯುವುದರಿಂದ ಮಧುಮೇಹ ಬರುವ ಸಾಧ್ಯತೆಗಳು ಹೆಚ್ಚಿದೆ ಎಂದು ತಿಳಿಸುತ್ತಾರೆ. ಒಂಬತ್ತನೆಯ ಪ್ರಶ್ನೆ, ಯಾವುದು ರಕ್ತದೊತ್ತಡವನ್ನು ವೇಗವಾಗಿ ಕಡಿಮೆ ಮಾಡುತ್ತದೆ? ಎ. ಉಪ್ಪಿನಕಾಯಿ. ಬಿ. ಮಾಂಸ. ಸಿ. ಮೊಳಕೆ ಕಾಳುಗಳು. ಡಿ. ಕಲ್ಲು ಸಕ್ಕರೆ. ಉತ್ತರ ಡಿ. ಕಲ್ಲು ಸಕ್ಕರೆ. ಅತಿ ವೇಗವಾಗಿ ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಪದಾರ್ಥ ಅಂದರೆ ಅದು ಕಲ್ಲು ಸಕ್ಕರೆ ಆಗಿದೆ. ಹತ್ತನೆಯ ಪ್ರಶ್ನೆ, 30 ವರ್ಷಗಳ ನಂತರವೂ ಚಿರ ಯೌವನವಾಗಿ ಮತ್ತು ಆರೋಗ್ಯವಾಗಿರಲು ಏನನ್ನು ತೆಗೆದುಕೊಳ್ಳಬೇಕು? ಎ. ಸಿಹಿ ತಿಂಡಿಗಳು. ಬಿ. ಹಣ್ಣುಗಳು. ಸಿ. ಹಾಲು. ಡಿ. ಮಾಂಸ. ಉತ್ತರ ಬಿ. ಹಣ್ಣುಗಳು. 30 ವರ್ಷಗಳ ನಂತರವೂ ನಾವು ಯಂಗ್ ಆಗಿ ಯೌವನವಾಗಿ ಚಿರ ಯುವಕರಂತೆ ಕಾಣಲು ಮತ್ತು ಯಾವಾಗಲೂ ಆರೋಗ್ಯವಾಗಿರಲು ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಬೇಕು. ನಾವು ಯಂಗ್ ಆಗಿರಲು ಮತ್ತು ಆರೋಗ್ಯವಾಗಿರಲು ಹಣ್ಣುಗಳು ತುಂಬಾ ಪ್ರಯೋಜನಗಳಾಗಿವೆ. 11ನೇ ಪ್ರಶ್ನೆ,
ತಾಯಿಯ ಎದೆ ಹಾಲು ಹೆಚ್ಚಾಗಲು ಯಾವುದನ್ನು ಸೇವಿಸಬೇಕು? ಎ ಕಾಳು ಮೆಣಸು, ಬಿ ಮೆಂತೆಕಾಳು, ಸಿ ಜೀರಿಗೆ, ಡಿ ಮೊಳಕೆ ಕಾಳು. ಉತ್ತರ ಬಿ ಮೆಂತೆಕಾಳು. ಮೆಂತೆಕಾಳು ಪ್ರತಿದಿನ ಸೇವನೆ ಮಾಡುವುದರಿಂದ ಎದೆ ಹಾಲು ಉತ್ಪತ್ತಿ ಆಗುತ್ತದೆ. ಇದು ತಾಯಿಯ ಆರೋಗ್ಯಕ್ಕೂ ಉತ್ತಮ ಆಹಾರವಾಗಿದೆ. 12ನೇ ಪ್ರಶ್ನೆ, ದಂಪತಿಗಳು ಯಾವ ವಾರ ಕಪ್ಪು ಬಟ್ಟೆಯನ್ನು ಧರಿಸಬಾರದು? ಎ ಗುರುವಾರ, ಬಿ ಮಂಗಳವಾರ, ಸಿ ಶುಕ್ರವಾರ, ಡಿ ಬುಧವಾರ. ಉತ್ತರ ಎ ಗುರುವಾರ. ಗುರುವಾರ ವಿಷ್ಣು ಮತ್ತು ಗುರು ಶ್ರುತಿಯ ಪೂಜಿಸಿದರೆ ಪೂರ್ಣ ಫಲ ಎಂದು ನಂಬಲಾಗುತ್ತದೆ. ಅಲ್ಲದೆ ಗುರುವಾರದಂದು ಸಾಯಿಬಾಬಾನ ಭಕ್ತರು ಸಾಯಿಬಾಬನನ್ನು ಪೂಜಿಸುತ್ತಾರೆ. ಯಾವುದೇ ಕಾರಣಕ್ಕೂ ದಂಪತಿಗಳು ಗುರುವಾರ ದಿನ ಕಪ್ಪು ಬಟ್ಟೆಯನ್ನು ಧರಿಸಬಾರದು. 13ನೇ ಪ್ರಶ್ನೆ, ಯಾವ ತರಕಾರಿಯನ್ನು ಸೇವಿಸುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ? ಎ ಸಿಹಿಗೆಣಸು, ಬಿ ಹಾಗಲಕಾಯಿ, ಸಿ ಬೀಟ್ರೂಟ್, ಡಿ ಹೂಕೋಸು. ಉತ್ತರ ಎ ಕ್ಯಾರೆಟ್ನಂತೆ ಸಿ ಆಲೂಗಡ್ಡೆ ಬೀಟಾ ಕ್ಯಾರೋಟಿನ್ಗಳಲ್ಲಿ ಸಮೃದ್ಧವಾಗಿದೆ. ಸಿಹಿ ಗೆಣಸು ತಿನ್ನುವುದರಿಂದ ಬಹುತೇಕ ಕಣ್ಣಿನ ಸಮಸ್ಯೆ ದೂರವಾಗುತ್ತದೆ. 14ನೇ ಪ್ರಶ್ನೆ, ಚಂದ್ರನ ಮೇಲಿರುವ ಮನುಷ್ಯನಿಗೆ ಆಕಾಶ ಯಾವ ಬಣ್ಣದಿಂದ ಕಾಣುತ್ತದೆ? ಎ ನೀಲಿ, ಬಿ ಬಿಳಿ, ಸಿ ಹಸಿರು, ಡಿ ಕಪ್ಪು. ಉತ್ತರ ಡಿ ಕಪ್ಪು. ಚಂದ್ರನ ಮೇಲಿರುವ ಮನುಷ್ಯನಿಗೆ ಆಕಾಶ ಕಪ್ಪು ಬಣ್ಣದಿಂದ ಕಾಣುತ್ತದೆ. 15ನೇ ಪ್ರಶ್ನೆ, ರಾತ್ರಿ ಯಾವ ಸಮಯದಲ್ಲಿ ತಿನ್ನುವುದರಿಂದ ಥೈರಾಯ್ಡ್ ಬರುವ ಸಾಧ್ಯತೆ ಇದೆ? ಎ 7ರಿಂದ 8 ಗಂಟೆ, ಬಿ 10ರಿಂದ 11 ಗಂಟೆ, ಸಿ 9ರಿಂದ 10 ಗಂಟೆ, ಡಿ 11:30ರಿಂದ 12:30. ಉತ್ತರ ಬಿ 10ರಿಂದ 11 ಗಂಟೆ. ರಾತ್ರಿ 10ರಿಂದ 11ವರೆಗೆ ತಿನ್ನುವುದರಿಂದ ಥೈರಾಯ್ಡ್ ಬರುವ ಲಕ್ಷಣಗಳು ತುಂಬಾ ಇವೆ. ಸೊ ಆದಷ್ಟು ಬೇಗನೆ ತಿನ್ನಿ. 16ನೇ ಪ್ರಶ್ನೆ, ಯಾವ ಪ್ರಾಣಿ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ? ಎ ಹಾವು, ಬಿ ಇಲಿ, ಸಿ ಕೋತಿಗಳು, ಡಿ ನಾಯಿ. ಉತ್ತರ ಬಿ ಇಲಿ. ಇಲಿ ಪ್ರಾಣಿಯ ಹಲ್ಲುಗಳು ಶಾಶ್ವತವಾಗಿ ಬೆಳೆಯುತ್ತಲೇ ಇರುತ್ತವೆ. 17ನೇ ಪ್ರಶ್ನೆ, ಯಾವ ದೇಶದಲ್ಲಿ ಹಾವು ಮತ್ತು ಏಣಿ ಆಟ ಪ್ರಾರಂಭವಾಯಿತು? ಎ ಇಂಡಿಯಾ, ಬಿ ಜಪಾನ್, ಸಿ ಚೀನಾ, ಡಿ ಪಾಕಿಸ್ತಾನ್. ಉತ್ತರ ಎ ಇಂಡಿಯಾ. ಇಂಡಿಯಾ ದೇಶದಲ್ಲಿ ಹಾವು ಮತ್ತು ಏಣಿ ಆಟ ಪ್ರಾರಂಭವಾಯಿತು. 18ನೇ ಪ್ರಶ್ನೆ, ಆಪಲ್ ಮೊಬೈಲ್ ಫೋನು ಯಾವ ದೇಶದ ಕಂಪನಿಯಾಗಿದೆ? ಎ ಅಮೆರಿಕಾ, ಬಿ ಇಂಡಿಯಾ, ಸಿ ಚೀನಾ, ಡಿ ಜಪಾನ್. ಉತ್ತರ ಎ ಅಮೆರಿಕಾ. ಆಪಲ್ ಮೊಬೈಲ್ ಫೋನ್ ಅಮೆರಿಕ ದೇಶದ ಕಂಪನಿಯಾಗಿದೆ. 19ನೇ ಪ್ರಶ್ನೆ, ಸಿಂಹದ ಗರ್ಜನೆ ಎಷ್ಟು ಕಿಲೋಮೀಟರ್ವರೆಗೆ ಕೇಳಿಸುತ್ತದೆ? ಎ 2 ಕಿಲೋಮೀಟರ್, ಬಿ 4 ಕಿಲೋಮೀಟರ್, ಸಿ 5 ಕಿಲೋಮೀಟರ್, ಡಿ 8 ಕಿಲೋಮೀಟರ್. ಉತ್ತರ ಡಿ 8 ಕಿಲೋಮೀಟರ್. ಸಿಂಹದ ಗರ್ಜನೆ 8 ಕಿಲೋಮೀಟರ್ವರೆಗೆ ಕೇಳಿಸುತ್ತದೆ. 20ನೇ ಪ್ರಶ್ನೆ, ಗರ್ಭಿಣಿಯರು ಊಟದ ನಂತರ ಏನು ತೆಗೆದುಕೊಂಡರೆ ಅಪಾಯವಿದೆ? ಎ ಟೀ, ಬಿ ಹಾಲು, ಸಿ ಮೊಸರು, ಡಿ ಮಾವಿನ ಹಣ್ಣು. ಉತ್ತರ ಎ ಟೀ. ಊಟವಾದ ತಕ್ಷಣ ಕೆಲವರಿಗೆ ಟೀ ಕುಡಿಯುವ ಅಭ್ಯಾಸ ಇರುತ್ತದೆ. ಆದರೆ ಗರ್ಭಿಣಿಯರು ಊಟವಾದ ತಕ್ಷಣ ಟೀ ಕುಡಿಯುವುದರಿಂದ ತುಂಬ ಅಪಾಯವಿದೆ. 21ನೇ ಪ್ರಶ್ನೆ, ಜೇನು ಹುಳುವಿಗೆ ಎಷ್ಟು ಕಣ್ಣುಗಳು ಇರುತ್ತವೆ? ಎ 4, ಬಿ 5, ಸಿ 6, ಡಿ 2.
ಉತ್ತರ ಬಿ 5. ಜೇನು ಹುಳುವಿಗೆ 5 ಕಣ್ಣುಗಳು ಇರುತ್ತವೆ. 22ನೇ ಪ್ರಶ್ನೆ. ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ನಮ್ಮ ದೇಹಕ್ಕೆ ಏನು ಅಪಾಯವಿದೆ? ಎ ಪಿತ್ತ, ಬಿ ಅಸಿಡಿಟಿ, ಸಿ ಮಧುಮೇಹ, ಡಿ ಜೀರ್ಣ ಸಮಸ್ಯೆ. ಉತ್ತರ ಡಿ ಜೀರ್ಣ ಸಮಸ್ಯೆ. ರಸ್ತೆ ಬದಿ ಸಿಗುವ ಫಾಸ್ಟ್ ಫುಡ್ ತಿಂದರೆ ಜೀರ್ಣ ಸಮಸ್ಯೆ ಸಂಭವಿಸುತ್ತದೆ. 23ನೇ ಪ್ರಶ್ನೆ. ಬಿಳಿ ಬಣ್ಣದ ಸೇಬು ಎಲ್ಲಿ ಕಂಡುಬರುತ್ತದೆ? ಎ ಭಾರತ, ಬಿ ನೇಪಾಳ, ಸಿ ಆಸ್ಟ್ರೇಲಿಯಾ, ಡಿ ರಷ್ಯಾ. ಉತ್ತರ ಸಿ ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದಲ್ಲಿ ಬಿಳಿ ಬಣ್ಣದ ಸೇಬು ಕಂಡುಬರುತ್ತದೆ. 24ನೇ ಪ್ರಶ್ನೆ. ಯಾವ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ? ಎ ಇಂಡೋನೇಷ್ಯಾ, ಬಿ ಮಯನ್ಮಾರ್, ಸಿ ಬ್ರೂನಿ, ಡಿ ಥೈಲ್ಯಾಂಡ್. ಉತ್ತರ ಡಿ ಥೈಲ್ಯಾಂಡ್. ಥೈಲ್ಯಾಂಡ್ ದೇಶವನ್ನು ಬಿಳಿ ಆನೆಗಳ ನಾಡು ಎಂದು ಕರೆಯಲಾಗುತ್ತದೆ. 25ನೇ ಪ್ರಶ್ನೆ. ಅತ್ಯಂತ ಬುದ್ಧಿವಂತ ಮೀನು ಯಾವುದು? ಎ ಶಾರ್ಕ್, ಬಿ ಡಾಲ್ಫಿನ್, ಸಿ ನೀಲಿ ತಿಮಿಂಗ್ಲ, ಡಿ ಟಾರ್ಪಿಡೋ. ಉತ್ತರ ಬಿ ಡಾಲ್ಫಿನ್. ಅತ್ಯಂತ ಬುದ್ಧಿವಂತ ಮೀನು ಅಂದರೆ ಅದು ಡಾಲ್ಫಿನ್ ಆಗಿದೆ.